ನಡೀತೆ. ಅದರಲ್ಲಿ ಈಗಾಗಲೇ ನಮ್ಮ NDA ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬುರವರು 1 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಅಂತರದಿಂದ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಈಗಾಗಲೇ ಕಾಂಗ್ರೆಸ್ ಅವರು ನಾವು 5,000ದಲ್ಲಿ ಗೆಲ್ತೀರಿ, 1 ಓಟಲ್ಲಾದರೆ ಗೆಲ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳೋದ್ರ ಮುಖಾಂತರ ಅವ್ರ ಸೋಲನ್ನು ಅವರೇ ಒಪ್ಕೊಂಡಿದ್ದಾರೆ. ಆಮೇಲೆ ಅವರೇ ಹೇಳ್ತಾ ಇದ್ದಾರೆ, ನಮಗೆ ಆ ಸಿಟ್ಟಿಂಗ್ MLA ಕಾಂಗ್ರೆಸ್ ಅವ್ರ ಕೆಲಸ ಮಾಡಿಲ್ಲ, ಇವ್ರ ಕೆಲಸ ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹಿಂದೆಯಿಂದನೂ JDS ಮತ್ತು BJP ಮೈತ್ರಿ ಆಗಿರಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಕಳೆದ 10 ವರ್ಷದಿಂದ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಅವ್ರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತೇಳಿ ದೇಶದಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲ ಜನ ತೀರ್ಮಾನ ಮಾಡಿರೋದ್ರಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥವರು ಸುಮಾರು ಜನ ದೇಶಕ್ಕೋಸ್ಕರ ನರೇಂದ್ರ ಮೋದಿಜಿಯವರು NDA ಅಭ್ಯರ್ಥಿ ಗೆಲ್ಲಬೇಕು ಅಂತೇಳಿ ಓಟ್ ಹಾಕಿರೋದ್ರಿಂದ ನಮ್ಮ ಎಲ್ಲ JDS ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಿರೋದ್ರಿಂದ ನಾವು ಇನ್ನೂ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆದ್ದು ಮಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರಾಗಿ ನಾವು ಮಲ್ಲೇಶ್ ಬಾಬು ಅವರು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಭಾರತೀಯ ಜನತಾ ಪಾರ್ಟಿ JDS ಪಕ್ಷದ ಎಲ್ಲ ಮುಖಂಡರುಗಳು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಇನ್ನೂ ಅಭಿವೃದ್ಧಿ ಕೆಲಸಗಳು ಏನೇನಿದೆ ಅದನ್ನೆಲ್ಲ ಒಟ್ಟಾಗಿ ನಾವೆಲ್ಲ ಕೆಲಸ ಮಾಡ್ತೀರಿ. ಇವತ್ತೇನು EVM ಮಿಷಿನ್ ಬಗ್ಗೆ ಕಾಂಗ್ರೆಸ್ ಅವ್ರು ಡೌಟ್ ಬೀಳೋಂಥದ್ದು ಮತ್ತು ಏನು ಎಕ್ಸಿಟ್ ಪೋಲ್ ಬಗ್ಗೆ ಅದು ಬಾಯಿಗೆ ಬಂದಂಗೆ ಮಾತಾಡೋಂಥ ಈ ಚಟನ ಮೊದಲಿಂದನೂ ಈ ಕಾಂಗ್ರೆಸ್ ಅವರು ಅಳವಡಿಸ್ಕೊಂಬಿಟ್ಟಿದ್ದಾರೆ. ಹಂಗಾಗಿ ಅವ್ರು ಗೆದ್ದಂಥ ಸಂದರ್ಭದಲ್ಲಿ EVM ಮೇಲೆ ಡೌಟ್ ಇಲ್ಲ. ನಮ್ಮಲ್ಲಿಗೆ ಈ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಂದ ಗೆದ್ದಂಥ ಸಂದರ್ಭದಲ್ಲಿ EVM ಮೇಲೆ ಡೌಟು, ಎಕ್ಸಿಟ್ ಪೋಲ್ ಮೇಲೆ ಡೌಟು. ಎಲ್ಲ TVಗಳವರು ಅವ್ರ ಪರವಾಗಿ ಹಾಕ್ಬೇಕಂತೇಳಿ ಅವರು ಏನು ಅವ್ರ ಮನಸ್ಸಿದೆ ಅದನ್ನು ತೆಗೆದುಹಾಕಬೇಕು. ಸನ್ಮಾನ್ಯ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ NDA ಮೈತ್ರಿಕೂಟ ಭಾರತೀಯ ಜನತಾ ಪಾರ್ಟಿ 400ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರು ಗೆಲ್ಲೋದ್ರ ಮುಖಾಂತರ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿ ಈ ದೇಶದ ಭವಿಷ್ಯತ್ತಿಗೆ, ಈ ದೇಶದ ಫ್ಯೂಚರ್ಗೆ, ಈ ದೇಶದ ಡೆವಲಪ್ಮೆಂಟ್ಗೆ ಅವರು ಕೆಲಸ ಮಾಡಬೇಕಂತೇಳಿ ಜನ ತೀರ್ಮಾನ ಮಾಡಿದ್ರಿಂದ 100ಕ್ಕೆ 100 ನಾವು ಗೆಲ್ತೀರಿ. ಜೋಶಿಯವರು ಎಲೆಕ್ಷನ್ ಆದಮೇಲೆ ಅದು ರಿಸಲ್ಟ್ ಬಂದ ಮೇಲೆ ಈ ಸರ್ಕಾರ ಇರಲ್ಲ ಅಂತ ಇದು ಮಾಡಿದ್ದಾರೆ. ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿರ್ತಕ್ಕಂಥ 187 ಕೋಟಿ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡೋದ್ರ ಮುಖಾಂತರ ತೆಲಂಗಾಣ ಅಲ್ಲಿ ಇಲ್ಲಿ ಇವತ್ತು ಅವ್ರದೇ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಚಂದ್ರಶೇಖರ್ ಅವರು ಡೆತ್ ನೋಟಲ್ಲಿ ಬರೆದಿರೋದ್ರಿಂದ ನಮ್ಮಲ್ಲಿ ಈಶ್ವರಪ್ಪ ಅವ್ರದ್ದು ಯಾರ್ದು ಬರೆದಿದ್ರು ಹೇಳಿದ್ರು ಅನ್ನೋ ಲೆಕ್ಕಾಚಾರಕ್ಕೋಸ್ಕರ ಅವರು ಕೂಡಲೇ ನಾವು ರಾಜೀನಾಮೆ ತಗೊಂಡ್ರು. ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀರಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವ್ರು ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಅವರ ಮಂತ್ರಿನೂ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಕಳೆದ 1 ವರ್ಷದಿಂದ ಏನು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸ ನಡೆದಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರದ್ದೇ ಶಾಸಕರು ಅವ್ರ ವಿರುದ್ಧವಾಗಿರೋದ್ರಿಂದ ಎಲ್ಲ ಅವ್ರಿಗೆ ಒಂಥರ ಡೌಟ್ ಬಂದಿದೆ. ನಮಗೇನು ಅನುದಾನಕ್ಕೆ ಕಾಸು ಕೊಡ್ತಾ ಇಲ್ಲ, ಇನ್ನೊಂದು ಮಾಡ್ತಾ ಇಲ್ಲ, ಮತ್ತೊಂದು ಮಾಡ್ತಾ ಇಲ್ಲ, ಎಲ್ಲದರಲ್ಲೂ ಭ್ರಷ್ಟಾಚಾರ ತುಳುಕಿ ಗ್ಯಾರಂಟಿಗಳ ಆಧಾರದ ಮೇಲೆ ಗೆದ್ದಂಥವರು ಆ ಗ್ಯಾರಂಟಿಗಳ ಹಣವನ್ನು ಇವತ್ತು ಗುಳುಂ ಮಾಡಿರ್ತಕ್ಕಂಥದ್ದು. ಇವತ್ತು ಯಾರ್ಯಾರು ರೇಷನ್ಗೆ ನಾವು ದುಡ್ಡು ಕೊಡ್ತೀರಿ 5 kg ಅಕ್ಕಿಗೆ ಹಣ ಅಂತ ಹೇಳಿದರೆ ಕಳೆದ 3-4 ತಿಂಗಳಿಂದ ಹಣನೂ ಹಾಕಿಲ್ಲ ಅವ್ರ ಅಕೌಂಟ್ಗೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜನಕ್ಕೆ ಗ್ಯಾರಂಟಿ ನರೇಂದ್ರ ಮೋದಿಜಿಯವ್ರ ಮೇಲೆ ಇದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಗ್ಯಾರಂಟಿನೂ ಇಲ್ಲ, ಅವ್ರಿಗೆ ವಾರಂಟಿನೂ ಇಲ್ಲ. ಹಂಗೆ 100ಕ್ಕೆ 100 ನಾವು ಗೆಲ್ತೀರಿ. ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಗೆಲ್ತೀರಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 25ಕ್ಕೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಮೈತ್ರಿಕೂಟದ JDS ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಇವ್ರ ಗ್ಯಾರಂಟಿ ಯಾವುದೇ ವರ್ಕ್ ಆಗಿಲ್ಲ. ಇಲ್ಲಿ ನರೇಂದ್ರ ಮೋದಿಯವ್ರ ಗ್ಯಾರಂಟಿ ಕೆಲಸ ಮಾಡಿ. ಸರ್, ನೀವಿದ್ದಾಗ BJMನಲ್ಲಿ ಎಲ್ಲ ಇನ್ಕಂಪ್ಲೀಟ್ ಆಗಿದೆ. ಪೊಸಿಷನ್ ಸರ್ಟಿಫಿಕೇಟ್ ಇನ್ನೂ ಒಂದು 1000 ಜನ ಕೊಡಬೇಕಂತ. ಅದು ಹೇಗೆ ಇದು ಹಾಗೆ ಇರುತ್ತಾ? ಅಲ್ಲ, ನೀವೇನಾದರೂ ಸಪೋರ್ಟ್ ಮಾಡ್ತೀರಾ? ಒಂದು ನಿಮಿಷ ಹೇಳ್ತೀನಿ ಕೇಳಿ. ನನ್ನ ಕರ್ಮಭೂಮಿ ಕೋಲಾರ. ನಾನಿಲ್ಲ, ನನ್ನ ತಮ್ಮ MP ಮಲ್ಲೇಶ್ ಬಾಬು ಏನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 27 ವರ್ಷದಿಂದ ಅವ್ರು ಮಾಡೋಕ್ಕಾಗಿಲ್ಲ ಡೆವಲಪ್ಮೆಂಟ್ ಕೆಲಸಗಳು. ಅಷ್ಟು ಕೆಲಸಗಳು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ದೀರಿ. ನಾವು ಅವತ್ತು ಶುರು ಮಾಡಿರ್ತಕ್ಕಂಥ ಕೆಲಸಗಳು ಅದು ಆನ್ಗೋಯಿಂಗ್ ನಡೀತಾನೆ ಇರುತ್ತೆ. ಏನು ಇನ್ನು ಉಳಿದವ್ರಿಗೆ ಅವರು ಪೊಸಿಷನ್ ಸರ್ಟಿಫಿಕೇಟ್ ಕೊಡಬೇಕು, ಅದನ್ನು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗಿರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ನಾವು ಆಗಿರ್ಬೋದು, ಅದಕ್ಕೆ ನಾವು ಫಿಕ್ಸ್ ಆಗಿದ್ದೀರಿ. ಅವ್ರಿಗೆ ನ್ಯಾಯ ಕೊಡೋವರೆಗೂ ಮತ್ತು ಮೈನಿಂಗ್ ಏರಿಯಾನಲ್ಲಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡೋವರೆಗೂ ಯಾವುದೇ ಕಾರಣಕ್ಕೂ
ಯಾವುದೇ ಕಾರಣಕ್ಕೂ ನಾವು ಇದೇ ಮಾಡಲ್ಲ, ನಂಬಿಕಿರ್ತೇವೆ. ಸರ್, ಈಗ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು KGF ಡೆವಲಪ್ಮೆಂಟ್ ಆಗಿದೆ, ಏನಾದರೂ ಆಗಿದೆ ಅಂದರೆ ಆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಇವತ್ತು ಅಮೃತ್ ಸಿಟಿಯಲ್ಲಿ ನಮ್ಮ ರಸ್ತೆಗಳಿಂದ ಡೆವಲಪ್ಮೆಂಟ್ ಆಗಿರೋದು, ರಾಜಕಾಲುವೆಗಳು ಡೆವಲಪ್ಮೆಂಟ್ ಆಗಿರ್ತದ್ದು, ನಮ್ಮ ಹಾಸ್ಪಿಟಲ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು, ನಮ್ಮ ಆಕ್ಸಿಜನ್ ಘಟಕ ಬಂದಿರತಕ್ಕಂಥದ್ದು, ತಾಲೂಕು ಆಫೀಸ್ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ನಮ್ಮ ಪ್ರತಿಯೊಂದೂ RTO ಆಫೀಸ್ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ನಮ್ಮ ಪ್ರಧಾನಮಂತ್ರಿ UO ಆಫೀಸು ತಾಲೂಕು ಇವೆಲ್ಲ ಕಟ್ಟಿರ್ತಕ್ಕಂಥದ್ದು ಇರ್ಬೋದು. ನಮ್ಮಲ್ಲಿ ಪ್ರತಿಯೊಂದೂ ಇವತ್ತು ಕೇಂದ್ರ ಸರ್ಕಾರದ ನಗರೋತ್ಥಾನದಲ್ಲಿ ಬಂದು 15th ಫೈನಾನ್ಸ್ ಇರ್ಬೋದು, ನಮ್ಮ BJP ಸರ್ಕಾರ ರಾಜ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಹಣ, ಮತ್ತು ಕೇಂದ್ರದಿಂದ ನಮ್ಮಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ನಾನು MP ಆದಮೇಲೆ ತಗೊಂಬಂದಿರ್ತಕ್ಕಂಥ ಹಣದಿಂದನೇ ಇವತ್ತೆಲ್ಲ ಡೆವಲಪ್ಮೆಂಟ್ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು. ಅವರಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಅಕ್ಕಿ ಕಾಸು ಕೊಡೋಕ್ಕೂ ದುಡ್ಡಿಲ್ಲ, 4 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚೆನ್ನೈ ಎಕ್ಸ್ಪ್ರೆಸ್ ಗಾಡಿ ಇರ್ಬೋದು, SGR ರೋಡ್ ಇರ್ಬೋದು, ರೈಲ್ವೆ ಇಲಾಖೆಯಲ್ಲಿ ಡೆವಲಪ್ಮೆಂಟ್ ಕೆಲಸಗಳಿರ್ಬೋದು, ಇದನ್ನೆಲ್ಲ ನೋಡಿದಾಗ ಜನಕ್ಕೆ ಭಾರತೀಯ ಜನತಾ ಪಾರ್ಟಿ ಇದ್ದರೆ ಎಲ್ಲವೂ ಸಾಧ್ಯ ಅನ್ನೋದು ಗೊತ್ತಾಗಿಯೇ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಹಾಕೋಂಥದ್ದು. ಕಳೆದ ಬಾರಿ ಇವರೇನು 100% ನಮ್ಮ ವೈಎನ್ಆರ್ ಸಭೆಗೆ ವೋಟ್ ಹಾಕ್ತಾರೆ. 3 ಬಾರಿ ಅವ್ರು ಗೆದ್ದಿರೋದ್ರಿಂದ 3 ಬಾರಿ ಎಲ್ಲ 36 MLA ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಅವ್ರಿಗೇನು ಕಷ್ಟ ಸುಖ ಅಂತೇಳಿ ಅದ್ರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ಧ್ವನಿ ಎತ್ತಿ ಮಾತಾಡಿ ಅವರ ಹೋರಾಟಗಳಲ್ಲಿ ಭಾಗಿಯಾಗಿರೋದ್ರಿಂದ 100% ನಮ್ಮ ಅಭ್ಯರ್ಥಿ ವೈಎನ್ಆರ್ ಸ್ವಾಮಿ ಕಳೆದ ಬಾರಿಗಿನ್ನ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ. ಸರ್, ಥರ್ಡ್ ಟೈಮು ಚುನಾವಣೆ ನಡೀತಾ ಇದೆ. ಆಗ್ನೇಯ ಕ್ಷೇತ್ರ ಅಧಿಕೃತವಾಗಿರುವ ಅಭ್ಯರ್ಥಿ ಶ್ರೀನಿವಾಸ್ ಅವರದು ಇವತ್ತು ಚುನಾವಣೆ. ಎಲ್ಲ ಜಾಗದಲ್ಲೂ ಚುನಾವಣೆ ನಡೀತಾ ಇದೆ. 5 ಜಿಲ್ಲೆ ಬರುತ್ತೆ: ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು, ದಾವಣಗೆರೆ, ಚಿತ್ರದುರ್ಗ. ಈ 5 ಜಿಲ್ಲೆಗಳಲ್ಲಿ 36ರಿಂದ 37 ತಾಲೂಕು ಅವರಿಗೆ ಬರುತ್ತೆ. 33 ತಾಲೂಕುಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಜಾಗದಲ್ಲೂ ಚುನಾವಣೆ ಹೇಗೆ ನಡೀತಾ ಇದೆಯೋ ಮಾಹಿತಿ ತಗೊಂಡಾಗ ಕಾಂಗ್ರೆಸ್ ಪರವಾಗಿರುವಂಥ ಅದೇನೇ ಇದೆ, ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ತಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಈಗೂ ಕೂಡ ಈವರೆಗೂ ನಾವು ನೋಡಿದಾಗ 380 ಅಥವಾ 400 ವೋಟ್ ಪೋಲ್ ಆಗಿದೆ. 2 ಗಂಟೆ ಕೂಡ ಆಗಿಲ್ಲ. ಮೋರ್ ದ್ಯಾನ್ 50% ಮೇಲೆ ವೋಟ್ ಪೋಲಿಂಗ್ ಆಗಿದೆ. ಯಾಕೆ ವಿಶೇಷವಾಗಿ ಒಂದು ಅಭ್ಯರ್ಥಿನ ಎಜುಕೇಟೆಡ್ಸ್ ಅಂದರೆ ಸ್ವಲ್ಪ ನಾಲೆಡ್ಜಬಲ್ ಪರ್ಸನ್ಸ್ ಇರ್ತಾರೆ, ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು ಏನು ಯೋಚನೆ ಮಾಡ್ತಾರೆ ಅಂದರೆ ತಿಳುವಳಿಕೆ ಇದೆಯಾ ಅಂತ. ನಮ್ಮ ಓಟೆಲ್ಲ ಹಾಕುವಾಗ ಬೇರೆ ಥರ, ಜನಸಾಮಾನ್ಯರೇ ಓಟ್ ಹಾಕುವಾಗ ಬೇರೆ ಥರ ಆಲೋಚನೆ ಇರುತ್ತೆ. ಎಸ್ಪೆಷಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ಸ್ ಬಂದಾಗ ಎಲ್ಲ ವಿದ್ಯಾವಂತರಿರ್ತಾರೆ, ಗ್ರ್ಯಾಜುಯೇಟ್ಸ್ ಇರ್ತಾರೆ, ಟೀಚಿಂಗ್ ಪ್ರೊಫೆಷನಲ್ಲಿ ಇರ್ತಾರೆ. ಅವ್ರದ್ದು ಕೆಲವೊಂದು ಬೇಡಿಕೆಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಭಾಳ ವರ್ಷ ಆ ವೃತ್ತಿನ ಡೆಡಿಕೇಶನ್ ಮಾಡ್ಕೊಂಡು, ಅಂದರೆ ಏನು ಟೀಚಿಂಗ್ ಫೀಲ್ಡಲ್ಲಿ ಇರ್ತಾರೆ, ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು, ಸರ್ಕಾರಿ ಸ್ಕೂಲು ಕಾಲೇಜಲ್ಲಿ ಕೆಲಸ ಮಾಡ್ಬೋದು, ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ಬೋದು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಮಾಡ್ತಾರೆ. ಯಾರೇ ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಮಾಡಿದ್ರು ಕೂಡ ಒಂದು ಲಾಂಗ್ ಟರ್ಮಲ್ಲಿ 10 ವರ್ಷ, 15 ವರ್ಷ, 20 ವರ್ಷ ಕೆಲಸ ಮಾಡುವಂಥ ಟೀಚರ್ಸ್ಗೆ, ಲೆಕ್ಚರರ್ಸ್ಗೆ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆಯಿಂದ ಸ್ಪಂದಿಸುವಂಥ ವ್ಯಕ್ತಿ ಬೇಕಾಗ್ತಾರೆ. ಆ ವ್ಯಕ್ತಿನ ಹುಡುಕಿದ್ದಾರೆ. ಈ ಕಳೆದ ವರ್ಷಗಳೆಲ್ಲ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಒಬ್ಬ ಇವ್ರ ಬಗ್ಗೆ, ಅಭ್ಯರ್ಥಿ ಬಗ್ಗೆ ನಾವು ಇವತ್ತು ಮಾತಾಡಿದ್ರೆ ತಪ್ಪಾಗುತ್ತೆ. ಆದರೆ ನಿರೀಕ್ಷೆ ಮಾಡುವಾಗ ವೆಲ್ ನಾಲೆಡ್ಜಬಲ್ ಪರ್ಸನ್, ವೆಲ್ ಎಜುಕೇಟೆಡ್, ಮತ್ತು ಅದರಲ್ಲೂ ಅವರು ಎಲ್ಲ ಜೀವನನ ಬರೀ ಟೀಚಿಂಗ್ ಪ್ರೊಫೆಷನ್ಗೆ ಡೆಡಿಕೇಟ್ ಮಾಡ್ತಾರೆ. ಅಂದರೆ ಮುಡುಪಾಗಿಡ್ತಾರೆ. ಗೌರ್ಮೆಂಟ್ ಟೀಚರ್ಸ್ ಇರ್ಬೋದು, ಲೆಕ್ಚರರ್ಸ್ ಇರ್ಬೋದು, ಪ್ರೊಫೆಸರ್ಸ್ ಇರ್ಬೋದು, ಅವ್ರು ಇಡೀ ಜೀವನನ ಟೀಚಿಂಗ್ ಪ್ರೊಫೆಷನ್ಗೆ ಮುಡುಪಾಗಿಡ್ತಾರೆ. ಅಂಥವ್ರ ಸಮಸ್ಯೆಗಳು ಅಂತ ಬಂದಾಗ ರಿಟೈರ್ಮೆಂಟ್ ಆದಮೇಲೆ ಕೆಲವೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೂ ಕೂಡ ಕೆಲವೊಂದು ಸಮಸ್ಯೆಗಳಿರುತ್ತೆ. ಅವ್ರ ಸಮಸ್ಯೆಗಳನ್ನು ಅಡ್ರೆಸ್ ಮಾಡುವಂಥ ಒಂದು ವ್ಯಕ್ತಿ ಬೇಕು ಅಂತಂದಾಗ ಇವರಿಗೆ ಅನುಭವ ಇದೆ. ಪ್ರತಿ ವರ್ಷ ಒಂದು 5,000 ವಿದ್ಯಾರ್ಥಿಗಳಿಗೆ ಈ ಜಾಗದಲ್ಲಿ, ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅವರಿಗೆ ಅನುಭವ ಏನಿದೆ ಅಂತಂದರೆ ಎಜುಕೇಷನ್ ಫೀಲ್ಡ್ಸ್ ಇರೋವಂಥ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಂಡಿರೋ ಜೊತೆಯಲ್ಲಿ ಏನು ಸಮಸ್ಯೆಗಳನ್ನ ಯಾವ ರೀತಿ ಸ್ಪಂದಿಸಬೇಕು, ಸರ್ಕಾರದ ಹಂತದಲ್ಲಿ ಯಾವ ರೀತಿ ಸ್ಪಂದಿಸಬೇಕು, ಸಮಸ್ಯೆಗಳ ಬಗ್ಗೆ ಅವರಿಗೆ ಅರಿವಿದೆ. 15-20 ವರ್ಷದಿಂದ ಅವ್ರ ಕುಟುಂಬ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ಅವರಿಗೆ ಅದರ ಅನುಭವ ಇದೆ ಅಂತಂದ್ಬಿಟ್ಟು ಕೃಷ್ಣಪ್ಪನವರು
ಪೂರ್ಣಿಮಾ ಅವ್ರ ತಂದೆಯವರು ಕೂಡ ಅವರಿಗೆ ಆ ಎಜುಕೇಷನ್ ಫೀಲ್ಡಲ್ಲಿರುವಂಥ ಅನುಭವ ಇವತ್ತು ಅವ್ರ ಪರವಾಗಿ ಈ ಚುನಾವಣೆಯ ಅಲೆ ಇದೆ, ಅವ್ರ ಪರವಾಗೇ ಇದೆ. ಎಲ್ಲ ವಿದ್ಯಾವಂತರು, ಲೆಕ್ಚರರ್ಸು, ಟೀಚರ್ಸು, ಪ್ರೊಫೆಸರ್ಸು ಅವ್ರ ಪರವಾಗಿ ನಿಲ್ಲುವಂಥ ಎಲ್ಲ ರೀತಿಯ ವಾತಾವರಣ ನಮ್ಗೆ ಎದ್ದು ಕಾಣ್ತಾ ಇದೆ. 3 ಸತಿ ಅವಕಾಶನೂ ಬೇರೆಯವ್ರಿಗೆ ಕೊಟ್ಟಿರೋದು ತಪ್ಪು ಸರಿ ಅಂತ ವಿಮರ್ಶೆ ಮಾಡೋದಕ್ಕಿಂತ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋವಂಥ ಒಂದು ಆಲೋಚನೆ ಇವತ್ತು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಂಟೆಸ್ಟ್ ಮಾಡ್ತಿರೋವಂಥ ಅಭ್ಯರ್ಥಿ ಪರವಾಗಿ ಒಲವಿದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ನಾನು ಬೆಳಗ್ಗೆ ಬಂದಾಗಿಂದ ಇದೇ ಜಾಗದಲ್ಲೇ ನಾನು ನಿಂತು ಅಬ್ಸರ್ವೇಷನ್ಸ್ ನೋಡಿದಾಗ ನಿರೀಕ್ಷೆ ಇದೆ. ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ವ್ಯಕ್ತಿ ಬೇಕು, ಅರ್ಥ ಮಾಡ್ಕೊಳ್ಳೋವಂಥ ಒಂದು ವ್ಯಕ್ತಿ ಬೇಕು, ಧ್ವನಿ ಆಗಬೇಕು, ಸರ್ಕಾರದಲ್ಲಿ ಧ್ವನಿ ಎತ್ತಬೇಕು, ಅವ್ರ ಸಮಸ್ಯೆಗಳನ್ನ ಬೆಳಕು ಚೆಲ್ಲಬೇಕು, ಅರ್ಥ ಮಾಡಿಸ್ಬೇಕು, ಕನ್ವಿನ್ಸ್ ಮಾಡಿಸ್ಬೇಕು ಅನ್ನುವಂಥ ಇದು ಅವರನ್ನು ಕಾಡ್ತಾ ಇದೆ. ಚುನಾವಣೆ ರೀತಿಯೇ ನಡೀತಾ ಇರುತ್ತೆ. ಆದರೆ ನನಗೊಂದು ನಂಬಿಕೆ ಇದೆ, ಕಳೆದ ಚುನಾವಣೆಯಲ್ಲೂ ಕೂಡ ಅವರು ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಿದ್ರು. ಈಗ ಕಾಂಗ್ರೆಸ್ ಪಕ್ಷ ಇದೆ, ಕಾಂಗ್ರೆಸ್ ಪಕ್ಷ ಅವ್ರನ್ನ ಬೆಂಬಲಿಸಿ ಅವ್ರನ್ನ ಅಭ್ಯರ್ಥಿಯಾಗಿ ಮಾಡಿದೆ. ಅವ್ರ ಪರವಾಗಿದೆ ಚುನಾವಣೆ ಅಂತ ಹೇಳ್ಬೋದು ನಾನು.